ಅರಮನೆಯಲ್ಲೇ ಆರಿದ ದುರ್ಗ ಅರಣ್ಯದಲ್ಲೇ ತಂದೆ ಬೀದಿನು. ಅರಮನೆಯಲ್ಲೇ ಆರಿದ ದುರ್ಗ ಅರಣ್ಯದಲ್ಲೇ ತಂದೆ ಬೀದಿನು. ತಿರುಗಿ ನೋಡಲು ಮಾಯವಾಯ್ತು ಏನಿದು ಮಾಯೆಯು ನಾಗಾಡೆನು ಏನು ಮಾಯವು ದೇವಾ. ಕಾಡಿನ ಮರವೇ ಅರಮನೆಯಾಯ್ತೆ ಕಾಡಿನ ಮೃಗಗಳೇ ಪ್ರಜೆಗಳುಗಾದರು. ಕಾಡಿನ ಮರವೇ ಅರಮನೆಯಾಯ್ತು ಕಾಡಿನ ಮೃಗಗಳೇ ಪ್ರಜೆಗಳುಗಾದರು. ಬ್ರಹ್ಮನು ಬರೆದ ಕರ್ಮದ ಫಲವೋ ಬ್ರಹ್ಮನು ಬರೆದ ಕರ್ಮದ ಫಲವೋ ಈ ರೀತಿಯೆಲ್ಲನು ಕಾಡುವೆ ನ್ಯಾಯವೇ ಶನಿದೆ. ಅಯ್ಯೋ ಪರಮಾತ್ಮ, ನನಗತ್ತನೆ ಪೂರ್ವ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಪರಮಾತ್ಮನು ಹಸ್ತನಾಗುತ್ತಿದ್ದಾನೆ. ಪರಮಾತ್ಮ ಕತ್ತಲು ಕೌದಿರಿ, ನನಗಿನ್ನು ನಿದ್ರೆ ಬಾಧೆಯೂ ತೋರುತ್ತಿರುವುದು. ಪರಮಾತ್ಮ, ಆ ಮರದ ಎಲೆಗಳನ್ನು ಆಸೆಯಾಗಿ ಮಾಡಿಕೊಂಡು ಈ ಮರದ ಬೇರನ್ನ ತಲದಿಮೆಯಾಗಿ ಮಾಡಿಕೊಂಡು ಮಲಗುತ್ತೇನೆ. ನೋಡಿ, ರತ್ನಖಚಿತವಾದ ಸಿಂಹಾಸನ ಮೇಲೆ ಹಂಸತ್ವದ ಮಂಚದ ಮೇಲೆ ಮುಳುಗಿ ನಿದ್ದೆ ಮಾಡತಕ್ಕಂಥ ವಿಕ್ರಮರಾಜ ಕಾಡಿನಲ್ಲಿ ತರಗೆಲೆಗಳ ಮೇಲೆ ಮಲಗುತ್ತಂತಹ ಸ್ಥಿತಿ ಬಂದೇನು ಒಂದೇ ಒಂದು ಮಾತಿಗೆ ಸರಿದೇವ, ಯಾರನ್ನು ಬಿಡ್ತಕ್ಕವರಲ್ಲ. ಅರಮನೆಯಲ್ಲಿ ಮುಷ್ಟಾನ್ನವನ್ನು ಉಂಡು ಅಂಶತೂಲ ಮಂಚದ ಮೇಲೆ ಮನೆಗೆ ನಿದ್ರೆ ಮಾಡತಕ್ಕಂಥ ವಿಕ್ರಮರಾಜ ಈ ಕಾಡಿನಲ್ಲಿ ಅನ್ನ ಆಹಾರಗಳಿಲ್ಲದೆ ಜಲಪಾನವಿಲ್ಲದೆ ಆ ಮರದ ಎಲೆಗಳನ್ನ ಆಸೆಯಾಗಿ ಮಾಡಿಕೊಂಡು ಮರದ ಬೇರನ್ನ ತಲದಿಂಬಾಗಿ ಮಾಡಿಕೊಂಡು ನಿದ್ರೆ ಮಾಡುತ್ತಿದ್ದಾನೆ.